ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 128ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ತನ್ನ ಕೋಣೆಯ ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದ ಅನಿಲ. ಅವನ ಭುಜದ ಮೇಲೆ ಬಿದ್ದ ಕೈ ಸ್ಪರ್ಶದಿಂದಲೇ ಬಂದು ನಿಂತವರು ಯಾರೆಂದು ತಿಳಿದಿತ್ತು. ಸಿಂಧೂನ ಆ ರೀತಿ ನೋಡಕ್ ಕಷ್ಟ ಆಗುತ್ತೆ ಕಣೆ ಭೂಮಿ. ಬೆಂಕಿ ಮುಂದಿಟ್ಟಿರೋ ಹೂವಿನ ತರ ನಲುಗ್ ಹೋಗಿದಾಳಲೆ ಎಂದವನ ದನಿ ಭಾರ ಭಾರ, ಕಣ್ಣು ಹಸಿ ಹಸಿ. ಅದೆಷ್ಟೇ ಬೇಡ ಅನ್ಕೊಂಡ್ರು ಅವಳನ್ನ ಹಂಗೆ ನೋಡಿದಾಗ ಸಂಕಟ ಆಗ್ತಾ ಇದೆ ಕಣೆ. ಅವಳ ಬಗ್ಗೆ ಯೋಚನೆ ಮಾಡೋದು ಅಂಜಲಿಗೆ ಎಂದವನಿಗೆ ಅವಳನ್ನ ನೆನಪಿಸಿಕೊಂಡು ಸಂಕಟ ಪಡುವುದು ತಾನು ಅಂಜಲಿಗೆ ಮಾಡುವ ದ್ರೋಹ ಎನಿಸಿಬಿಟ್ಟಿತ್ತು. ಸಿಂಧು ನಿನ್ನನ್ನ ನಿಜವಾಗ್ಲೂ ಪ್ರೀತಿಸಿದ್ಲು ಅನ್ನೋದು ನಿನ್ ಮನ್ಸಿಗೂ ಗೊತ್ತು ಅಣ್ಣ. ಅದಕ್ಕೋಸ್ಕರನೇ ನಿನ್ನ ಮನಸ್ಸು ಅವಳಿಗಾಗಿ ಮರಗ್ತಾ ಇದೆ. ಅದರರ್ಥ ನೀನ್ ಅಂಜುಗ್ ಮೋಸ ಮಾಡ್ತಿದ್ಯಾ ಅಂತ ಖಂಡಿತ ಅಲ್ಲ ಎಂದವಳು. ನಾನೊಬ್ಳು ಇಲ್ಲದೆ ಇದ್ದಿದ್ರೆ ಇವತ್ತು ಸಿಂಧು ಈ ಮನೆ ಸೊಸೆ ಎನ್ನುತ್ತಿದ್ದವಳ ಬಾಯಿಯ ಮೇಲೆ ತನ್ನ ಅಂಗೈ ಇಟ್ಟ ಅನಿಲ. ಹೀಗೆಲ್ಲ ಮಾತನಾಡಬೇಡ ಎನ್ನುವಂತೆ ತಲೆ ಅಡ್ಡಡ್ಡ ಆಡಿಸಿದ. ಭೂಮಿಯ ಕಂಗಳು ತುಂಬಿ ಬಂದವು. ಮಮತೆಯಿಂದ ಅವಳ ಕಣ್ಣೀರು ಒರೆಸಿ ಕೆದರಿದ್ದ ಮುಂದಲೇ ಸರಿ ಮಾಡಿದ. ಭೂಮಿ ಇನ್ನು ಆ ಯೋಚನೆಯಿಂದ ಹೊರತರಲು, ಭೂಮಿ ಸಖತ್ ಹಸುವಾಗ್ತಾ ಇದೆ ಕಣೆ, ಒಂಚೂರು ಅವಲಕ್ಕಿನೋ ಉಪ್ಪಿಟ್ಟೋ ಮಾಡ್ಕೊಡೆ ಎಂದ. ಸರಿ ಎಂದು ಹೊರಟವಳು ಮತ್ತೆ 5 ನಿಮಿಷ ಬಿಟ್ಟು ಬರುವಷ್ಟರಲ್ಲಿ ಅನಿಲ ಕೋಣೆಯಲ್ಲಿರಲಿಲ್ಲ. ಮನೆ ಪೂರ್ತಿ ಹುಡುಕಿದರೂ ಅವನ ಸುಳಿವಿರಲಿಲ್ಲ. ಭೂಮಿ ಅನಿಲ್ನ ಕೋಣೆಯಲ್ಲಿ ಕುಸಿದು ಕುಳಿತಳು. ಎಷ್ಟು ವರ್ಷ ಆಗೋಗಿತ್ತೋ ಕೋದಂಡ. ಯಶೋದಮ್ಮನವರ ಕಣ್ಣೀರು ಬತ್ತುತ್ತಲೇ ಇರಲಿಲ್ಲ. ಕೋದಂಡ ಯಶೋದಮ್ಮನವರ ಮಡಿಲಲ್ಲಿ ಮಲಗಿದ್ದರೆ ಯಶೋದಮ್ಮನವರ ಬೆರಳುಗಳು ಕೋದಂಡನ ಕೂದಲಲ್ಲಿ ಆಡುತ್ತಿತ್ತು. ನಾನ್ ಬಂದಾಯ್ತಲ್ಲಮ್ಮ, ಇನ್ನೂ ಯಾಕೆ ಅಳ್ತಿದೀಯಾ? ಕೋದಂಡನಿಗೆ ತಾಯಿಯ ಕಣ್ಣೀರು ನೋಡಲೇ ಬೇಸರ. ಎಲ್ಲ ಕಣ್ಣೀರು ಹರಿದು ಹೋಗ್ಲಿ ಬಿಟ್ಬಿಡಪ್ಪ. ಅದೆಷ್ಟೋ ವರ್ಷಗಳಿಂದ ತನ್ನ ಕರಳಿಗೆ ಮೋಸ ಮಾಡಿಕೊಂಡು ಬಂದ್ ಕಣ್ಣೀರನ್ನೆಲ್ಲ ಇಂಗಿಸ್ಕೊಂಡು ಬದುಕಿದಾಳೆ. ಇನ್ನಾದ್ರೂ ಆ ದುಃಖ ಎಲ್ಲ ಕಣ್ಣೀರ್ ರೂಪದಲ್ಲಿ ಹರಿದು ಹೋಗ್ಬಿಡ್ಲಿ, ಮನಸ್ಸು ಹಗುರ ಆಗಬಿಡ್ಲಿ. ಅಮ್ಮ ಮಗ ಇದ್ದಲ್ಲಿಗೆ ಬಂದ ಘನಪಾಠಿಗಳು ಭಾರವಾದ ದನಿಯಲ್ಲಿ ಹೇಳಿದರು. ವಜ್ರದಷ್ಟು ಗಟ್ಟಿ ಎಂದುಕೊಂಡಿದ್ದ ಘನಪಾಠಿಗಳ ಕಣ್ಣ ಅಂಚು ಹಸಿಯಾಗಿದ್ದನ್ನು ಕಂಡು ಕೋದಂಡನಿಗೆ ತನ್ನ ಮೇಲೆಯೇ ಜಿಗುಪ್ಸೆ ಉಂಟಾಗಿತ್ತು. ತಟ್ಟನೆ ತಂದೆಯ ಕಾಲ ಬಳಿ ಕುಳಿತಿದ್ದ. ಕ್ಷಮಿಸಿ ಅಂತ ಕೇಳೋಕ್ಕೂ ನಂಗೆ ನಾಚಿಕೆ ಆಗ್ತಿದೆ ಅಪ್ಪಯ್ಯ. ನಿಮ್ಮಂಥ ತಂದೆ ತಾಯಿ ಮಗನಾಗಿ ಕ್ಷಣಿಕ ಮೋಹಕ ಬಲಿಯಾಗಿ ಮಾಡಬಾರದು ತಪ್ಪು ಮಾಡಿಬಿಟ್ಟೆ. ನಿಮಗೂ ದುಃಖ ಕೊಟ್ಟು ನಾನು ದುಃಖ ಅನುಭವಿಸ್ತಾ ನರಕ ಕೂಪದಲ್ಲಿ ಎಂದು ಹೇಳುತ್ತಾ ಹಣೆ ಬಡಿದುಕೊಂಡು ಅಳತೊಡಗಿದ. ಮೇರು ವ್ಯಕ್ತಿತ್ವದ ಉಕ್ಕಿನಂಥ ಮನುಷ್ಯ ಘನಪಾಠಿಗಳ ಕಣ್ಣಲ್ಲಿ ನೀರು ನೋಡಿದವನ ಮನ ದ್ರವಿಸಿ ಹೋಗಿತ್ತು. ಕೋದಂಡು, ಇಷ್ಟೊಂದು ಉದ್ವೇಗ ಒಳ್ಳೇದಲ್ಲ ಕಣಪ್ಪ. ನೋಡು, ಈಗ ದುಃಖದ ಸಮಯ ಎಲ್ಲ ಕಳೆದು ಹೋಯ್ತಲ್ಲ, ಇನ್ ಚಿಂತೆ ಬಿಡು. ಮನೇಲಿ ಶುಭ ಕಾರ್ಯ ಇರುವಾಗ ಹಿಂಗೆಲ್ಲ ದುಃಖ ಪಡೋದು ಒಳ್ಳೇದಲ್ಲಪ್ಪ. ಕೋದಂಡುವಿನ ಮುಖ ನೇವರಿಸುತ್ತಾ ನುಡಿದರು ಯಶೋದಮ್ಮ. ಹೌದು ಕೋದಂಡು, ಈಗ ನಿಂಗೆ ವಿಶ್ರಾಂತಿ ತುಂಬಾ ಮುಖ್ಯ. ಅಂಜುನ ನಿನ್ನ ಹತ್ರ ಕಳಿಸ್ತೀನಿ, ನಿನಗೆ ಕೊಡಬೇಕಾಗಿರೋ ಔಷಧಿ ಕೊಡ್ತಾಳೆ. ಮಗನನ್ನು ಸಮಾಧಾನಿಸಿ ಘನಪಾಠಿ ದಂಪತಿಗಳು ಕೋಣೆಯಿಂದ ಹೊರಗೆ ಬಂದರು. ತಾವು ಅವನ ಬಳಿ ಇದ್ದಷ್ಟು ಅವನ ದುಃಖ ಹೆಚ್ಚುವುದು ಎಂದು ತಿಳಿದಿದ್ದರು ಅವರು. ತಂದೆ ತಾಯಿ ಇಬ್ಬರು ಕೋಣೆಯಿಂದ ಹೊರಹೋದ ಮೇಲೆ ತುಸು ಹೊತ್ತು ಒಬ್ಬನೇ ದುಃಖಿಸಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡ ಕೋದಂಡ. ಮಲಗಿ ಮಲಗಿ ಬೇಸರವಾಗಿತ್ತು. ಅಲ್ಲಿಟ್ಟಿದ್ದ ಪುಸ್ತಕಗಳ ಕಡೆ ನಡೆದ. ಕರ್ನಾಟ ಭಾರತ ಕಥಾ ಮಂಜರಿ, ಸುಮಧ್ವ ವಿಜಯ, ಹರಿಕಥಾಮೃತ ಸಾರ, ವಾಲ್ಮೀಕಿ ರಾಮಾಯಣ, ಜೈಮಿನಿ ಭಾರತ, ಹೀಗೆ ಸಾಲು ಸಾಲು ಭಗವಂತನ ಕುರಿತಾದ ಪುಸ್ತಕಗಳೇ ಇದ್ದವು. ಅವನು ಅದನ್ನೆಲ್ಲ ನೋಡುವಾಗಲೇ ಅಂಜಲಿ ಕೋಣೆಯ ಒಳಗೆ ಬಂದಳು. ಹೇಗಿದ್ದೀರಾ ಮಾವ? ನೀವ್ಯಾಕೋ ರೆಸ್ಟ್ಲೆಸ್ ಆಗಿದ್ದೀರಾ ಅಂತ ಅಜ್ಜಿ ಹೇಳ್ತಾ ಇದ್ರು. ಅಂಜಲಿಯ ಜೊತೆಗೆ ಒಳಗೆ ಬಂದ ಚಾರು ಕೇಳಿದಳು. ಕೈಲಿ ತೆಗೆದುಕೊಂಡಿದ್ದ ಪುಸ್ತಕ ಅಲ್ಲೇ ಇಟ್ಟ ಕೋದಂಡ, ಹಂಗೇನಿಲ್ಲಮ್ಮ, ಬಾ ಕೂತ್ಕೋ ಎಂದ. ಚಾರು ಕೋದಂಡನ ಪಕ್ಕ ಬಂದು ಕುಳಿತುಕೊಂಡಳು. ಕೋದಂಡ ವಾತ್ಸಲ್ಯದಿಂದ ಚಾರುವಿನ ತಲೆನೇವರಿಸಿದ. ಮಾವ, ನಿಮಗೆ ನಮ್ಮೇಲೆ ಬೇಜಾರಿಲ್ಲ ತಾನೆ? ತುಸು ಹಿಂಜರಿಕೆಯಿಂದಲೇ ಕೇಳಿದಳು ಚಾರು. ಇಲ್ಲ ಪುಟ್ಟ, ನಿನ್ ಮೇಲೆ ಯಾಕೆ ಬೇಜಾರು ಹೇಳು?
ನೀನ್ ಇಲ್ಲಿಂದ ದೂರ ಹೋಗ್ತಾ ಇರೋದು ನನ್ನ ಮಗ ಅಜಯನ್ ಮನಸ್ಸಿನ ನೆಮ್ಮದಿಗೋಸ್ಕರ ತಾನೇ. ಅವನ ಸಂತೋಷ ನಂಗೆ ಮುಖ್ಯ. ನಾನು ಗಮನಿಸ್ತಾನೇ ಇದ್ದೀನಿ, ಅವನು ಇಲ್ಲಿಗೆ ಬಂದಾಗಿಂದನೂ ಏನೋ ಒಂಥರ ಚಡಪಡಿಕೆಯಲ್ಲಿರ್ತಾನೆ, ಏನೋ ಒಂಥರ ತಲ್ಲಣದಲ್ಲೇ ಇರ್ತಾನೆ. ಅವನು ಖುಷಿಯಾಗಿರ್ತಾನೆ ಅನ್ನೋದಾದ್ರೆ ನೀವು ಅಲ್ಲಿರೋದು ತಪ್ಪೇನಲ್ಲ ಎಂದ. ತಾನು ಹುಷಾರಿಲ್ಲದೆ ಹಾಸಿಗೆ ಹಿಡಿದಾಗ ತನ್ನ ಸೇವೆಯನ್ನು ಒಂದಿಷ್ಟು ಕೂಡ ಲೋಪವಿಲ್ಲದೆ ಮಾಡಿದ ಚಾರು ಎಂದರೆ ಕೋದಂಡನಿಗೆ ತುಸು ಹೆಚ್ಚೇ ಅಕ್ಕರೆ. ಭೂಮಿಯ ಮದುವೆ ಮುಗಿದ ದಿನವೇ ಅಜಯ್ ಚಾರು ವಿದೇಶಕ್ಕೆ ವಾಪಸ್ಸಾಗುವುದೆಂದು ಎಲ್ಲರಿಗೂ ತಿಳಿಸಿಯಾಗಿತ್ತು. ಮೊದಮೊದಲು ಎಲ್ಲರೂ ಬೇಸರಗೊಂಡು ವಿರೋಧಿಸಿದರೂ ಅವರಿಬ್ಬರ ದೃಢ ನಿರ್ಧಾರ ನೋಡಿ ಒಪ್ಪಿದ್ದರು. ಒಂದಿಷ್ಟು ಹೊತ್ತು ಮಾತಾಡಿ ಮುಗಿದ ಮೇಲೆ ಅಲ್ಲಿಂದ ಎದ್ದು ಹೊರಟಳು. ಮಾವ ಈ ರೂಮಲ್ಲೇ ಮೊದಲು ಜಾನತ್ತೆ ಇರ್ತಾ ಇದ್ದಿದ್ದು, ಆದರೆ ಆಗ ಇಲ್ಲಿ ಈ ಮೆತ್ತನೆ ಹಾಸಿಗೆ ಇರಲಿಲ್ಲ, ಇಲ್ಲಿರೋದೆಲ್ಲ ಅವ್ರ ವಸ್ತುಗಳೇ ಎಂದು ಹೇಳಿ ಹೋದಳು. ಇದು ನನ್ನ ಜಾನಕಿ ಇದ್ಕೋಣೇನಾ? ಕೋದಂಡನ ಮನ ಸಂಭ್ರಮಿಸಿತು. ಇದೆಲ್ಲ ನನ್ನ ಜಾನಕಿ ವಸ್ತುಗಳು ಎನ್ನುತ್ತಾ ಅಲ್ಲಿದ್ದ ಎಲ್ಲಾ ವಸ್ತುಗಳನ್ನು ತಡವರಿಸಿದ. ಆ ಪುಸ್ತಕಗಳನ್ನು ಆಘ್ರಾಣಿಸಿದ. ಒಳಗೆ ಎಳೆದುಕೊಂಡ ಉಸಿರಲ್ಲಿ ಜಾನಕಿಯ ಘಮ ಹುಡುಕಿದ. ಇಡೀ ಕೋಣೆ ನೋಡುವಾಗ ಮಂಚದ ಕೆಳಗೆ ಇದ್ದ ಪುಟ್ಟ ಟ್ರಂಕ್ ಕಾಣಿಸಿತು. ಬೀಗವೇನೂ ಹಾಕಿರಲಿಲ್ಲ. ನಿಧಾನವಾಗಿ ಅದನ್ನು ತೆರೆದ. ಅದರಲ್ಲಿ ಇದ್ದಿದ್ದು ಕೆಲವು ವಸ್ತುಗಳು. ಒಂದೊಂದಾಗಿ ಹಿಡಿದು ನೋಡಿದ. ಕೆನೆ ಬಣ್ಣದ ಹವಳದ ಅಂಚಿನ ರೇಷ್ಮೆ ಸೀರೆ ನೋಡಿದಾಗ ಅದನ್ನು ಧರಿಸಿ ತನ್ನ ಪಕ್ಕ ಕುಳಿತು ತಾನು ಕಟ್ಟಿದ್ದ ಮಾಂಗಲ್ಯಕ್ಕೆ ಕೊರಳು ಒಡ್ಡಿದ್ದ ಮುಗ್ಧ ಜಾನಕಿಯ ಚಿತ್ರ ಕಣ್ಣ ಮುಂದೆ ಬಂದಿತ್ತು. ಕೋದಂಡ ಅದನ್ನು ತನ್ನ ಎದೆಗೆ ಹಚ್ಚಿಕೊಂಡ. ಮತ್ತೆ ಪೆಟ್ಟಿಗೆ ಕಡೆ ನೋಡಿದ. ಅಲ್ಲಿದ್ದದ್ದು ಒಂದು ಫೋಟೋ. ಕೋದಂಡ ಜಾನಕಿಗೆ ತಾಳಿ ಕಟ್ಟುತ್ತಿದ್ದ ಫೋಟೋ. ತಲೆ ತಗ್ಗಿಸಿ ಕುಳಿತಿದ್ದ ಜಾನಕಿಯ ಚಿತ್ರ ಕಂಡವನಿಗೆ ಎದೆ ಹಿಂಡಿದಂತಾಗಿತ್ತು. ಆ ಫೋಟೋದ ಕೊನೆಯಲ್ಲಿ ಕಂಡ ಮಾಸಿದ್ದ ಗುರುತುಗಳು ಜಾನಕಿ ಅದನ್ನು ಹಿಡಿದು ಸುರಿಸಿದ್ದ ಕಂಬನಿಗೆ ಸಾಕ್ಷಿಯಾಗಿತ್ತು. ಶಾಂತಕ್ಕ, ಚಪ್ರ ಹಾಕೋರ್ ಬಂದ್ಯಾರೆ, ಅವ್ರಿಗೊಂದಿಷ್ಟು ಕಾಫಿನೋ ಟೀನೋ ಮಾಡ್ಕೊಡ್ತೀರಾ? ನನ್ನ ಕೈಯೆಲ್ಲ ಹಿಟ್ಟಾಗಿದೆ, ಕೆಲಸದಲ್ಲಿ ಮುಳುಗಿದ್ದ ಭಾಮ ಹೇಳಿದಾಗ ಶಾಂತ ಅಡಿಗೆ ಮನೆ ಕಡೆ ನಡೆದರು. ಅಡಿಗೆ ಮನೆಯಲ್ಲಿ ಕಾಫಿ ಡಿಕಾಕ್ಷನ್ ಹಾಕಲು ನೀರು ಕುದಿಸುತ್ತಿದ್ದ ಭೂಮಿ ಕಂಡಳು. ಹಾಲ್ ಕಾದಿದ್ಯಾ ಭೂಮಿ, ಅಥವಾ ಬೇರೆ ಹಾಲ್ ಕಾಯಿಸ್ಬೇಕಾ ಎಂದು ಕೇಳುತ್ತಾ ಒಳಬಂದವರಿಗೆ ಅವರ ದನಿ ಕೇಳಿ ಗಡಿಬಿಡಿಯಿಂದ ಕಣ್ಣೀರು ಒರೆಸಿಕೊಂಡ ಭೂಮಿಯನ್ನು ನೋಡಿ ಅಚ್ಚರಿಯಾಯಿತು. ಭೂಮಿ, ಅಳ್ತಾ ಇದ್ಯಾ ಮಗು? ಯಾಕೆ ಪುಟ್ಟಿ, ಯಾರಾದರೂ ಏನಾದರೂ ಹೇಳಿದ್ರಾ? ಹೆಗಲ ಮೇಲೆ ಕೈ ಇಟ್ಟು ಆಪ್ಯಾಯತೆಯಿಂದ ಕೇಳಿದರು. ಇಲ್ಲ ದೊಡ್ಡಮ್ಮ, ಯಾರೂ ಏನೂ ಹೇಳಿಲ್ಲ. ಇನ್ 2 ದಿನಕ್ಕೆ ಈ ಮನೆಯಿಂದ ಹೋಗ್ಬೇಕು ಅನ್ನೋದು ನೆನೆಸ್ಕೊಂಡು ಅಳು ಬಂತು ಅಷ್ಟೆ ಎಂದಳು ಭೂಮಿ. ಹೆಣ್ಮಕ್ಳು ಬದುಕೇ ಇಷ್ಟಲ್ವಾ ಭೂಮಿ? ಎಲ್ಲೋ ಹುಟ್ಟಿ ಇನ್ನೆಲ್ಲೋ ಸೇರೋದು. ಮೆಟ್ಟಿದ ಮನೆನೇ ತನ್ನ ಮನೆ ಅನ್ಕೊಂಡು ತನ್ನ ಸರ್ವಸ್ವಾನು ಧಾರೆ ಎರೆಯೋದು. 2 ಕುಲಗಳ ಮರ್ಯಾದೆ ಭಾರ ಹೆಣ್ಣಿನ ಹೆಗಲ ಮೇಲೆ. ವಂಶವೃಕ್ಷ ಬೆಳೆಸೋ ಜವಾಬ್ದಾರಿ ಕೂಡ ಹೆಣ್ಣಿನ ಮೇಲೇನೆ. ಸಹಜವಾಗಿಯೇ ಹೇಳಿದರೂ ಆ ಮಾತು ಭೂಮಿಯ ಹೃದಯವನ್ನು ಇರಿಯಿತು. ಆ ಜವಾಬ್ದಾರಿ ನಾನು ನಿರ್ವಹಿಸೋದಕ್ಕಾಗೋದಿಲ್ಲ ಅಲ್ವಾ ದೊಡ್ಡಮ್ಮ ಎಂದವಳ ಧ್ವನಿ ನೋವಿನ ಬಾವಿಯಾಳದಿಂದ ಬಂದಿತ್ತು. ಅಯ್ಯೋ ಭೂಮಿ, ತಪ್ಪಾಯ್ತು ಕಣಮ್ಮ, ನಾನು ನಿನ್ನನ್ನು ನೋಯಿಸೋಕೆ ಅಂತ ಮಾತಾಡ್ಲಿಲ್ಲ ತಾಯಿ, ಏನೋ ಸಹಜವಾಗಿ ಹೇಳಿದೆ ಅಷ್ಟೇ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಭೂಮಿಯ 2 ಕೈಗಳನ್ನು ಜೋಡಿಸಿ ತಮ್ಮ ಕೈಯಲ್ಲಿ ಹಿಡಿದು ಹೇಳಿದವರ ಕಣ್ಣಲ್ಲಿ ನೀರು ಕಂಡು ಭೂಮಿ, ಅಯ್ಯೋ ನಂಗೆ ಗೊತ್ತು ದೊಡ್ಡಮ್ಮ, ನೀವು ನನ್ನನ್ನು ನೋಯಿಸೋದಕ್ಕೋಸ್ಕರ ಅಂತ ಹೇಳಲಿಲ್ಲ ಅಂತ. ಆದರೆ ಸತ್ಯ ಅದೇ ಅಲ್ವಾ? ನನ್ನ ಮನಸ್ಸಲ್ಲೂ ಅದೇ ಚಿಂತೆ ಕೊರಿತಾ ಇದೆ. ನನ್ನಿಂದ ಆ ಮನೆಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಭಾವನೆ ಕಾಡ್ತಾ ಇದೆ ಎಂದಳು ಭೂಮಿ. ಆ ಮಾತು ಕೇಳಿ ಶಾಂತ ಅವರ ಮನ ಮರುಗಿತ್ತು. ಭೂಮಿಯ ದುಃಖಕ್ಕೆ ಮದ್ದಾಗುವ ಶಕ್ತಿ ಅವರಿಗಿಲ್ಲ ಅನಿಸಿ ಭೂಮಿಯನ್ನು ಹಗುರಾಗಿ ತಬ್ಬಿದರು. ಎಲ್ಲ ಹರಿಚಿತ್ತ ಭೂಮಿ, ನೀನು ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬೇಡ ಎಂದರು ಸಮಾಧಾನ ಮಾಡುವ ಹಂಬಲದಿಂದ. ಅಯ್ಯೋ ಅತ್ತೆ, ನೀವಿಲ್ಲಿವರೆಗೂ ಯಾಕೆ ಬರೋಕ್ ಹೋದ್ರಿ? ಏದಿಸಿರು ಬಿಡುತ್ತಾ ಅಂಗಳದ ಮೆಟ್ಟಿಲು ಏರುತ್ತಿದ್ದ ಯಶೋದಮ್ಮನನ್ನು ಕಂಡು ಕಾಳಜಿಯಿಂದ ಕೇಳಿದರು ಜಾನಕಿ. ನೀನ್ ನೋಡ್ಬೇಕು ಅನ್ನಿಸ್ತು ಕಣೆ ಜಾನಕಿ, ಅದಕ್ಕೆ ಬಂದ್ಬಿಟ್ಟೆ. ಅಷ್ಟು ದೂರದಿಂದ ನಡೆದು ಬಂದ ಆಯಾಸ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸುಧಾರಿಸಿಕೊಳ್ಳಲು ಜಗಲಿಯ ಮೇಲೆ ಕುಳಿತರು. ಅವರ ಹಣೆಯ ಮೇಲಿದ್ದ ಸಣ್ಣ ಸಣ್ಣ ಬೆವರ ಹನಿಗಳನ್ನು ಕಂಡು ಜಾನಕಿಯವರಿಗೆ ಅಯ್ಯೋ ಎನಿಸಿತ್ತು. 1 ನಿಮಿಷ ಕುತ್ಕೊಳ್ಳಿಯತ್ತೆ,
ಒಂಚೂರು ನಿಂಬೆ ಶರ್ಬತ್ ಮಾಡ್ಕೊಂಬಂದ್ಬಿಡ್ತೀನಿ. ಒಳಗಡೆ ಹೋಗಲು ತಿರುಗಿದ ಜಾನಕಿಯವರನ್ನು ಯಶೋಧ ಅವರ ಕರೆ ತಡೆದು ನಿಲ್ಲಿಸಿತು. ಇರ್ಲಿ ಬಿಡಿ ಜಾನಕಿ, ಒಂದ್ ಗಳಿಗೆ ನನ್ನ ಪಕ್ಕದಲ್ಲೇ ಕೂತ್ ಮಾತಾಡು ಎಂದಾಗ ಜಾನಕಿ ಯಶೋದಮ್ಮನ ಪಕ್ಕದಲ್ಲೇ ಕುಳಿತರು. ಎಷ್ಟು ದಿನ ಆಯ್ತೆ ನನ್ನ ತಾಯಿ, ನೀನ್ ನೋಡ್ದೆ, ನಿನ್ ಭಾರತ ವಾಚನ ಕೇಳ್ದೆ. ಈಗಲೂ ಜಗಲಿ ಮೇಲೆ ಕೂತ್ ಕೂಡ್ಲೆ ನೀನ್ ಭಾರತದ ಪುಸ್ತಕ ಹಿಡ್ಕೊಂಡು ಬಂದು ಶ್ರೀವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಅಂತ ದನಿ ಎತ್ತಿ ಗಮಕ ವಾಚನ ಮಾಡ್ತೀಯೇನೋ ಅನ್ನಿಸ್ತಿದೆ. ಬೇಗ ಬಂದ್ಬಿಡು ನನ್ನಮ್ಮ. ವಾತ್ಸಲ್ಯದಿಂದ ಜಾನಕಿಯ ಕೆನ್ನೆ ಸವರಿ ಹೇಳಿದರು ಯಶೋದಮ್ಮ. ಅವರ ಕಣ್ಣುಗಳು ಜಾನಕಿಯನ್ನು ಕಂಡು ಹಸಿಯಾಗಿದ್ದವು. ಅತ್ತೆ, ಯಾಕಿಷ್ಟು ಭಾವುಕರಾಗ್ತೀರಿ? ಇಷ್ಟೊಂದು ಭಾವುಕರಾಗೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ತನ್ನನ್ನು ತಾಯಿಯಷ್ಟೇ ಅಕ್ಕರೆಯಿಂದ ಪ್ರೀತಿಸಿದ ಜೀವದ ದುಃಖ ನೋಡಲು ಜಾನಕಿಯವರಿಗೆ ಕಷ್ಟವಾಗಿತ್ತು. ಯಾಕೋ ಒಂದೆರಡು ದಿನದಿಂದ ಕನಸಲ್ಲಿ ನೀನೇ ಬರ್ತಿದ್ಯಾ ಕಣೆ ಜಾನು. ನೀನ್ ನಮ್ಮಿಂದ ದೂರ ಹೋದ ಹಾಗೆ, ನಮ್ಮನ್ನೆಲ್ಲ ಬಿಟ್ಟು ದೂರ ನಡೆದ ಹಾಗೆ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ಕಣೆ. ಅದಕ್ಕೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ. ಅವರ ದನಿಯಲ್ಲಿ ಉಕ್ಕುತ್ತಿದ್ದ ಮಮತೆಯ ಸಿಹಿ ಜಾನಕಿಯವರ ಮನದಲ್ಲೂ ಪ್ರತಿಫಲಿಸುತ್ತಿತ್ತು. ಜಾನಕಿ, ಬೇಗ ಮನೆಗೆ ಬಂದ್ಬಿಡೆ. ನೀನಿಲ್ದೆ ನಮ್ಮ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಎಂದಾಗ ಎಲ್ಲರಿಂದ ದೂರ ಹೋಗುವೆನೆಂಬ ಜಾನಕಿಯ ನಿರ್ಧಾರ ಡೋಲಾಯಮಾನವಾಗಿತ್ತು. ತಾನು ಆ ಮನೆ ಮೆಟ್ಟಿದಾಗಿನಿಂದಲೂ ತನ್ನನ್ನು ಹೆತ್ತ ಮಗಳಂತೆ ಆದರಿಸಿ ಪ್ರೀತಿಸಿ ಗೌರವಿಸಿದ ಜೀವಕ್ಕೆ ನೋವು ಕೊಡುವುದು ತಮ್ಮಿಂದ ಅಸಾಧ್ಯ ಎನಿಸತೊಡಗಿತ್ತು ಜಾನಕಿಗೆ. ನೀನ್ ಕೋದಂಡೂನ್ ವಧುವಾಗಿ ಆ ಮನೆ ಸೊಸೆಯಾಗಿ ಯಾವಾಗ ಬರ್ತೀಯೋ ಅಂತ ಈ ಕಣ್ಣುಗಳು ಕಾತರದಿಂದ ಕಾಯ್ತಾ ಇದೆ ಎಂದು ಯಶೋದಮ್ಮ ಹೇಳಿದಾಗ ಆ ಮಾತು ತಮ್ಮ ಇಷ್ಟು ದಿನದ ಅಸ್ತಿತ್ವವನ್ನೇ ಅಲುಗಾಡಿಸಿದಂತೆನಿಸಿತು ಜಾನಕಿಗೆ. ಇಷ್ಟು ದಿನ ಆ ಮನೇಲಿ ನಾನು ಏನಾಗಿದ್ದೆ ಎಂಬ ಪ್ರಶ್ನೆ ಭೂತಾಕಾರವಾಗಿ ಕುಣಿಯತೊಡಗಿತ್ತು. ಅಲುಗಾಡಿದ್ದ ನಿರ್ಧಾರ ಮತ್ತೊಮ್ಮೆ ಗಟ್ಟಿಯಾಗಿತ್ತು. ನಾನು ಅನ್ಕೊಂಡಿದ್ದೆ ನೀನ್ ಇಲ್ಲೇ ಇರ್ತೀಯ ಅಂತ. ತನ್ನ ಪುಟ್ಟ ತೋಟದಲ್ಲಿ ಪಾರಿಜಾತದ ಮರದ ಕೆಳಗೆ ಕುಳಿತು ಶೂನ್ಯದಲ್ಲಿ ದೃಷ್ಟಿ ನೆಟ್ಟಿದ್ದ ಭೂಮಿಯ ಪಕ್ಕ ಕುಳಿತುಕೊಳ್ಳುತ್ತಾ ಹೇಳಿದ ಅಭಿ. ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದ ಭೂಮಿ ತೀರಾ ಸನಿಹದಲ್ಲೇ ಕೇಳಿದ ದನಿಗೆ ಬೆಚ್ಚಿದಳು. ಅವಳ ಆಚರ್ಯೆ ಅಭಿಯನ್ನು ಅಚ್ಚರಿಗೆ ದುಡಿತು. ಯಾಕೆ ಭೂಮಿ, ಯಾವ ಲೋಕದಲ್ಲಿ ಮುಳುಗೋಗಿದ್ದೆ? ಏನ್ ಗೊತ್ತಾ ಭೂಮಿ, ಮೊನ್ನೆ ರೇಡಿಯೋದಲ್ಲಿ ನಾನೊಂದು ಹಾಡು ಕೇಳಿದ್ದೆ. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ, ಅಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ. ಅಭಿ ಆ ಹಾಡನ್ನು ಹಾಡುತ್ತಿದ್ದಂತೆಯೇ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಭೂಮಿ. ಅವಳ ದುಃಖಕ್ಕೆ ಕಾರಣ ಅರಿಯದೆ ಗೊಂದಲದಲ್ಲಿ ಮುಳುಗಿದ ಅಭಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.